ಸೊ ಸ್ನೇಹಿತರೆ, ತಿರುಕನ ಕನಸು ಅದನ್ನು ನಾವು ಕಥೆಯಾಗೆಲ್ಲ ಕೇಳಿದ್ವಿ. ಒಬ್ಬ ಭಿಕ್ಷುಕ ಹಿಂಗಿರ್ತಾನೆ, ರಾಜನಾಗ ಓಡಾಡ್ತಿರ್ತಾನೆ. ಅದಾದಮೇಲೆ ಅವನು ಕನಸು ಬಿಡ್ತಾನೆ, ನಾನು ಭಿಕ್ಷುಕನಾಗೇ ಇದ್ದೀನಿ, ತಿರುಕನಾಗೇ ಇದ್ದೀನಿ ಅಂತ ಹೇಳ್ತಾನೆ. ಸೊ ಶುಕ್ರವಾರ ಹಬ್ಬದ ಶುಭಾಶಯಗಳು. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ನಮಸ್ಕಾರ ಸ್ನೇಹಿತರೆ. ನಾನು ಯಾಕೆ ತಿರುಕನ ಕನಸು ಎಪಿಸೋಡ್ ಮಾಡ್ತಾಯಿದ್ದೀನಿ ಅಂದರೆ, ಇದು 7 ಮಾಡಿಸ್ದಂಗೆ ನಮ್ಮ ಡಿ ಕೆ ಶಿವಕುಮಾರ್ ಅಲಿಯಾಸ್ ಬಂಡೆ ಅಲಿಯಾಸ್ ನಗರಾಭಿವೃದ್ಧಿ ಸಚಿವ ಮಾಜಿ, ಅಂದರೆ 99ರಲ್ಲಿ, ಆ್ಯಂಡ್ ದೆನ್ ಭ್ರಷ್ಟಾಚಾರದ ಲೂಟಿನ ಹೊತ್ತಿರ್ತಕ್ಕಂಥ ಭ್ರಷ್ಟಾತೀತ ಬಂಡೆಗಳನ್ನೆಲ್ಲ ಕರಗಿಸ್ತಕ್ಕಂಥ ಯಾರ್ಯಾರಿಗೋ ಟೀಗಳನ್ನ ಕೊಡ್ತಾ ಇರ್ತಕ್ಕಂಥ ಈಗ ಹಾಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕತೆ. ಸೊ ತಿರುಕ ಆಗಿದ್ದಾನೆ. ತಿರುಕನ ಕನಸು ಡಿ ಕೆ ಶಿವಕುಮಾರ್ದಾಗಿದೆ. ಸೊ ಸ್ನೇಹಿತರೆ, ಇವರು ಭಾಳ ಏನು ಪೆನ್ನು ಪೇಪರ್ ಕೊಡಲ್ವಾ, ನಾನು ಒಕ್ಕಲಿಗ ಸಮಾಜ, ಕೃಷ್ಣ ಆದಮೇಲೆ ನಾನೇ, ಅದು ಇದು ಅಂತ ಹೇಳಿದ್ರು. ಸೊ ನಾವು ಒಂದು ಕನಸಿಗೆ ಹೋಗೊಟ್ಟು ಮಂಡ್ಯದ ಜನತೆ ಆಗಿರ್ಬೋದು ಅಥವಾ ಹಾಸನದ ಜನತೆ ಆಗಿರ್ಬೋದು, ಒಕ್ಕಲಿಗ ಸಮಾಜ 4% ಇವ್ರಿಗೆ ಕೊಟ್ವಿ. ಇವರು ಈಗ ಒಕ್ಕಲಿಗರ ಕನಸಿಗೂ ತಿರುಕನ ಕನಸು ಮಾಡಿದಂಥ ಒಬ್ಬ ಅಯೋಗ್ಯ DCM ಅಂತ ಹೇಳ್ಬೋದು. ಯಾಕೆ ಅಂದರೆ, ನಮ್ಮವ್ವ ಹೇಳಿದ್ಲು ಅದು ಇದು, ನೀನು ಹೇಳ್ಬೇಕಿತ್ತಲ್ಲಪ್ಪ. ಅವಾಗ ನಾವು ಓಟೇ ಕೊಡ್ತಿರ್ಲಿಲ್ಲ. ಒಕ್ಕಲಿಗರಿಗೆ ನೀನೊಂಥರ ಅವಮಾನ. ನಿನ್ನಂಥವನು ಒಕ್ಕಲಿಗ ಸಮಾಜದಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಓಟ್ ಕೇಳೋದಾಗಲಿ ಇನ್ನೊಂದಾಗಲಿ ಇರಬಾರ್ದು. ಯಾಕೆಂದರೆ ನೀನು ಆಗಲ್ಲ. ಖಚಿತ, ನಿಶ್ಚಿತ, ಉಚಿತ ಯಾವುದೇ ಕಾರಣಕ್ಕೂ ನಿನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಮಿಸ್ಟರ್ ಕುಮಾರಸ್ವಾಮಿ ನೀನು ಗೆಲ್ಲೋದಿಲ್ಲ ಅಂತ ಹೇಳಿದ್ದೆ. ನಾನು ಮಿಸ್ಟರ್ ಡಿ ಕೆ ಶಿವಕುಮಾರ ನೀನು ಗೆಲ್ಲಲ್ಲ ಅಂತ ಹೇಳಲ್ಲ. ಯಾಕೆಂದರೆ ನಮಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಮನೇಲಿ. ನೀವು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ. ಮುಂದಿನ ಸಲ ಗೆಲ್ಬೋದು, ಭಾಳ ಕಷ್ಟ. ಯಾಕೆಂದರೆ ಅದಕ್ಕೆ ಕ್ಯಾಂಡಿಡೇಟ್ನ ರೆಡಿ ಮಾಡಿದ್ದಾರೆ. ಒಂದಂತೂ ನಿಜ, ನಿಮ್ಮ ಇತಿಹಾಸ ಕೆದಕಿದಾಗ ನಾನು ಲಾಯಲ್ಲು, ಅದು ಬುರುಡೆ, ನಾನು ಭಾಳ ಪಾರ್ಟಿಗೆ ಕಷ್ಟಪಟ್ಟಿದ್ದೀನಿ. ಹೌದು, ಕಷ್ಟಪಟ್ಟಿದ್ದೀರಾ. ಅದು 10ರಷ್ಟು ಮಾಡ್ಕೊಂಡಿಲ್ವಾ ನೀವು? ಆಯಿತಾ? ಅದಾದ ಮೇಲೆ ಏನೋ ಡಬಲ್ ಡಿಜಿಟ್ಟು ದಾಟೋದೇ ಇಲ್ಲ. ನನ್ನ ಅಧ್ಯಕ್ಷತೆಯಲ್ಲಿ 135 ಸೀಟ್ ಬಂದಿದೆ. ಆದರೆ ನಿಮ್ಮ ತಮ್ಮನ್ನೇ ಗೆಲ್ಲಿಸ್ಕೊಳಕ್ಕಾಗಲಿಲ್ವಲ್ಲ ನೀವು? ಪಾಪ ನಿಖಿಲ್ ಕುಮಾರಸ್ವಾಮಿಗೆ ಹೇಳ್ತೀರಾ, ನನ್ನ ತಮ್ಮನ ಸೋಲಿಸಿದ್ದಕ್ಕೆ ನಾವು JDSಲ್ಲಿ ಗೆಲ್ಲಿ ಸೋಲ್ಲಿ ಇನ್ನೊಂದು ಮಾಡಲಿ ಮತ್ತೊಂದು ಮಾಡಲಿ ಎದೆ ಕೊಟ್ಟು ಆಡ್ತೀವಿ. ನಿಮ್ಮ ಥರ ಕುರುಬರಾಮಯ್ಯನ ಥರ ಹಿಂದಿನ ಬಾಗಿಲಿಂದ ಅಧಿಕಾರ ಮಾಡೋದು, ಬೆನ್ ಕೆರೆಯೋದು ನಮ್ಮ ಹತ್ರ ಯಾವುದೂ ಇಲ್ಲ. ಸೊ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ನೀನೀಗ ಅಮಿತ್ ಶಾ ಮನೆ ಹತ್ರ ನಾಯಿ ಥರ ಕಾಯ್ತಾ ಇದ್ದೀರಾ ಅಂತ ಮಾಧ್ಯಮಗಳು ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲಪ್ಪ. ಸೊ ಒಂದಂತೂ ನಿಜ, ನೀವು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬಾರ್ದು. ಆ ಒಂದು ಪೋಸ್ಟು ನಿಮಗಲ್ಲ. ಸೊ ಎರಡನೇದು, ನೀವು ಒಕ್ಕಲಿಗರಿಗೆ ಮಾತು ಕೊಟ್ಟಿರೋದ್ರಿಂದ ಆ ಕನಸನ್ನ ನಿಜ ಮಾಡಬೇಕು ನೀವು. ಆದರೆ ನಾನಂತೂ ಖುಷಿ ಪಡ್ತೀನಿ. ನಿಮ್ದೇನೇ ಇರ್ಬೋದು, ಬಿಡಪ್ಪ ನಮ್ಮ ಒಕ್ಕಲಿಗ ಒಬ್ಬ ಆದ ಅನ್ನೋ ಮಟ್ಟಕ್ಕೆ ಖುಷಿ ಪಡ್ತೀವಿ. ಬಟ್ ಗೊತ್ತಿಲ್ಲ, ನಮ್ಮ ಕನಸು ತಿರುಕನ ಕನಸು ಮಾಡಿದೆ, ಒಕ್ಕಲಿಗರು ತಿರುಕರನ್ನ ಮಾಡಿದೆ, ನೀನು ತಿರುಕನ ಕನಸು ಕಾಣ್ತಾ ಇದೆಯಾ. ಪಾಪ ಎಷ್ಟು ಡೇಟ್ಗಳಾಗೋಯ್ತು. ಬಸವರಾಜ್ ಶಿವಗಂಗಾ ಆ್ಯಂಡ್ ದೆನ್ ಇಕ್ಬಾಲ್ ಹುಸೇನ್, ಇನ್ನೇನೇನು ಯಾವ್ಯಾವ ರೀತಿ ಏನೇನು ಮಾತಾಡ್ತಿದ್ದಾರೆ, ಎಲ್ಲವೂ ಸುಳ್ಳು. ಸೊ ಒನ್ಸ್ ಅಗೈನ್ ತಿರುಕನ ಕನಸು ನಿಜ. ಸೊ ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಕನಸು ಕಾಣಬೇಕು. ಆ ಕನಸು ಕಾಣೋದಕ್ಕೂ ನಮಗೆ ಯೋಗ್ಯತೆ ಇರಬೇಕು. ಇಲ್ಲ ಅಂದರೆ ಡಿ ಕೆ ಶಿವಕುಮಾರನ ತಿರುಕನ ಕನಸು ಆಗುತ್ತೆ. ಒಂದಂತೂ ನಿಜ, ಇವ್ರದ್ದು ಶ್ರಮ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಅವರು ಮಾಡಿದ್ದಾರೆ. ಒಂದು ಇವ್ರಿಗೆ ಅಧ್ಯಕ್ಷ ಗಾದಿ ಇದ್ದಾಗ ಅದರಲ್ಲೂ ದುಡ್ಡೆಲ್ಲ ಎಲ್ಲ ಮಾಡಿದ್ದಾರೆ. ಬಟ್ ಆಗಿದೆ ಅಂದರೆ ಹೋರಾಟ ಆಗಿದೆ. ಆದರೆ ಯಾರಿಗೋ ಏನೋ ಮಾಡಿ ಈಗ ಏನೂ ಇಲ್ದಂಗೆ ಇರೋವಂಥ ನಮ್ಮ ಶಿವಕುಮಾರ್ ಅಥವಾ ಒಂದು ಒಕ್ಕಲಿಗ ಸಮಾಜಕ್ಕೆ ಏನು ಮೆಸೇಜು ಹೋಗ್ತಾ ಇದೆ ಅದನ್ನಾದರೂ ಹೇಳಿದ್ರೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನಮ್ಗೆ ಯಾರಿಗೆ ಬೇಕೋ ಅಥವಾ ಇನ್ಯಾರು ನಮ್ಮ ಒಕ್ಕಲಿಗ ಸಮಾಜದಲ್ಲಿ, ಉದಾಹರಣೆಗೆ ಕುಮಾರಸ್ವಾಮಿ ದೇವೇಗೌಡರು ಕುಟುಂಬನೋ ಅಥವಾ ಅವರು ಯಾರನ್ನೋ ನಾವು ಮಾಡ್ತೀವಿ. ಆ್ಯಂಡ್ ದೆನ್ ಒಕ್ಕಲಿಗ ಸ್ವಾಮೀಜಿಗಳು ದಯಮಾಡಿ ಮುಂದಿನ ಸಾರ್ವತ್ರಿಕ ಚುನಾವಣೆ ಆಗಿರ್ಬೋದು, ಬರೋ ಚುನಾವಣೆ ಆಗ್ಬೋದು, ಯು ಶುಡ್ ಸ್ಟ್ಯಾಂಡ್ ಫಾರ್ ಕುಮಾರಸ್ವಾಮಿ. ಇಲ್ಲಾಂದರೆ ಈ ರಾಜ್ಯ, ಈ ದೇಶ ಯಾವುದೇ ಕಾರಣಕ್ಕೂ ಪ್ರಗತಿನ ಕಾಣೋದಿಲ್ಲ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ಈಗ ಕುಮಾರಸ್ವಾಮಿ ಅವರು ದೇಶದ 5ನೇ
ಒಂದು ಖಾತೆ ಅದು 5ನೇ ಪ್ರಮುಖ ಖಾತೆ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವಾಗಿ ಏನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅದು ಒಬ್ಬ ಅಂದರೆ ಈಗ ಮಂಡ್ಯ ಜಿಲ್ಲೆ 3 ಲಕ್ಷ ಓಟ್ ಕೊಟ್ಟಿದ್ದಕ್ಕೂ ಅದು ಒಂದು ರೀತಿ ಅರ್ಥ, ಒಂದು ರೀತಿ ಸಾರ್ಥಕ ಮನೋಭಾವನೆ, ಧನ್ಯತಾ ಮನೋಭಾವ. ಇವ್ರಿಗೆ ಕೊಟ್ಬಿಟ್ಟು ಏನು ಪ್ರಯೋಜನ? ಆ್ಯಸ್ ಯೂಶುವಲ್. ಸೊ ತಿರುಕನ ಕನಸು ಡಿ ಕೆ ಶಿವಕುಮಾರ್, ನಿಮಗೆ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.